ನಾಯಕರು ಹೇಳಿದಾಗ ನಾವು ಎದುರಿಸಿದ್ವಿ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಖರ್ಗೆ ಸಾಹೇಬರು, ನಮ್ಮ ಎಲ್ಲ ಮುಖಂಡರು ಹೋಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಅವ್ರೇನ್ ಮನವಿ ಮಾಡ್ಕೊಂಡ್ರು ಅಂತಂದ್ರ, ಕರ್ನಾಟಕ ರಾಜ್ಯಕ್ಕೆ 2 ಬರಗಾಲದಿಂದ ನಮ್ಮ ರೈತರು ತತ್ತರಿಸಿ ಹೋಗ್ಯಾರ. ನಮ್ಮ ರಾಜ್ಯಕ್ಕೆ 35,000 ಕೋಟಿ ಹಾನಿ ಆಗೈತಿ. ಸೊ ಹಂಗಾಗಿ ನಮಗ್ ಮೊದಲನೇ ಹಂತದೊಳಗ 18,000 ಕೋಟಿ ರೂಪಾಯಿಯನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಅವ್ರ ಕಳಕಳಿಯ ಮನವಿಯನ್ನ ಮಾಡ್ಕೊಂಡ್ರು. ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಕಿಸಾನ್ ಅಂತ ಅವ್ರು ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ರೈತರು ಕಷ್ಟದಿಂದ ಬಳಲುವಂತಹ ಸಮಯದಲ್ಲಿ ನಾವು ಅವರಿಗೊಂದು ಸಹಾಯ ಹಸ್ತವನ್ನ ಕೇಳಿದ್ವಿ. ಕರ್ನಾಟಕ ರಾಜ್ಯದ ಸಂಸದೆ ಅವರಿಗೆ ದೆಹಲಿಗೆ ನಾವು ಕಳಿಸಿವಿ, ಕನ್ನಡಿಗರು. ಅವ್ರೇನು ಅಂದ್ರು ಅಂತಂದ್ರ, ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮುಂದೆ ಕೈ ಒಡ್ಲಿಗತೈತಿ, ನಿರಂತರವಾಗಿ ಪ್ರತಿನಿತ್ಯ ಅವರು ಸ್ವಾಭಿಮಾನಿ ಜೀವನವನ್ನು ನಡೆಸುವಂತದ್ದು ಕಷ್ಟ ಆಗಿತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರ ಕೈ ಹಿಡಿಬೇಕು ಅನ್ನುವಂತಹ ಒಂದು ಯೋಜನೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರದ, ನಮ್ಮ ಪಕ್ಷದ ವರಿಷ್ಠರು ಒಂದು ನಿರ್ಣಯವನ್ನ ತಗೊಂಡ್ರು. ಅವ್ರಿಗೆ ನಾವು ಕೈ ಹಿಡಿಬೇಕು. ಯಾಕಂತಂದ್ರ ತಾಯಂದ್ರು ಅಂತಂದ್ರೆ ಅವ್ರು ಎಲ್ಲಾ ಮನೆಯನ್ನ ಬೆಳಗಿಸುವಂತವ್ರು. ವುಮೆನ್ ಆರ್ ನ್ಯಾಚುರಲ್ ಬಾರ್ನ್ ಲೀಡರ್ಸ್. ಅವರು ನಾಯಕರು. ಹೆಣ್ಮಕ್ಳು ಹುಟ್ಟಿದೊಳಗೇನೆ ಅವ್ರ ಒಳಗ್ ನಾಯಕತ್ವ ಗುಣ ಇರ್ತೈತಿ. ಯಾಕಂತಂದ್ರ ನಿರಂತರವಾಗಿ ಅವ್ರು ಬರೀ ತಮ್ಮ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ತಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾರೆ. ತಮ್ಗಿಂತಲೂ ಮುಂಚೆ ಇನ್ನೊಬ್ಬರನ್ನು ಮುಂದೆ ಇಡುವವನೇ ನಾಯಕ. ಸೊ ಅದಕ್ಕಾಗಿ ನಮ್ಮ ಮಹಿಳೆಯರಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು ಅನ್ನುವಂತಹ ಒಂದು ಆಲೋಚನೆಯಿಂದ ಅವ್ರು ಏನ್ ಹೇಳಿದ್ರು ಅಂತಂದ್ರ, ನಾವು ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಯನ್ನ ತಂದ್ಕೊಡ್ತೀವಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆಗಳನ್ನ ತಂದ್ಕೊಡ್ಬೇಕು ಅನ್ನೋಂತಹ ಒಂದು ಸಂಕಲ್ಪವನ್ನ ಮಾಡಿ ನಾವು ಅದನ್ನ ಕಾರ್ಯರೂಪಕ್ಕೆ ತಂದ್ವಿ. ಕೇಂದ್ರ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರ, ನಾವು ಸರ್ಕಾರವನ್ನ ದಿವಾಳಿ ಮಾಡ್ಲಿಕ್ಕತ್ತೀವಿ ಅಂತ. ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಇವತ್ತು ಕರ್ನಾಟಕ ರಾಜ್ಯದೊಳಗ PUC ಟಾಪರ್ ಆಗಿರುವಂತಹ ನಾವಿ ಅವ್ರು ಹೇಳ್ತಾರ, ನಮ್ಮ ತಂದೆಯವರು ಕೋವಿಡ್ ಸಮಯದಲ್ಲಿ ತೀರ್ ಹೋಗಿದ್ರು, ನಮ್ಮ ತಾಯಿ ಒಬ್ಬರೇ ಇದ್ರು ಮನೆಯೊಳಗ. ನಿರಂತರವಾಗಿ ಪರಿಶ್ರಮ ಪಡ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಕೈ ಯಾವ್ದಾದ್ರು ಹಿಡಿದಿತ್ತು ಅಂತಂದ್ರ ಸಿದ್ದರಾಮಯ್ಯ ಸರ್ಕಾರದ 2,000 ರೂಪಾಯಿ ಅಂತ ಅವ್ರು ಹೇಳಿದ್ರು. ನನ್ನ ವಿನಂತಿ ಏನು ಅಂತಂದ್ರ, ಇದು ಸಂಯುಕ್ತ ಪಾಟೀಲ್ ಅವರ ಚುನಾವಣೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನದ ಚುನಾವಣೆ. ಕರ್ನಾಟಕ ರಾಜ್ಯದಲ್ಲಿ ಸ್ವಾಭಿಮಾನದಿಂದ ಬೆಳೆದಿರುವಂತಹ ರೈತರ ಪ್ರತಿಷ್ಠೆಯ ಚುನಾವಣೆ. ಕರ್ನಾಟಕದ ಮಹಿಳೆಯರು ಸ್ವಾಭಿಮಾನಿಗಳು, ಅವರ ಸ್ವಾಭಿಮಾನದ ಚುನಾವಣೆ ಅಂತ ನಾವು ಈ ಚುನಾವಣೆಯನ್ನ ಎದುರಿಸೋಣ ಅಂತ ನಿಮಗೆ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ. ಯುವ ಅಂತ ಹೇಳ್ತಾರೆ ಇವರು. ನಮ್ಮ ದೇಶದೊಳಗೆ ಎಷ್ಟು ಯುವಕರದಾರ, ಇದು ಎಲ್ಲರಿಗಿಂತ ದೊಡ್ಡ ಸಮಸ್ಯೆ. 45 ವರ್ಷಗಳಲ್ಲಿ ಇರದೇ ಇರುವಷ್ಟು ನಿರುದ್ಯೋಗಿತನ ಇವತ್ತು ನಾವು ಎದುರಿಸ್ಲಿಕ್ಕತ್ತೀವಿ. 2014-19 ಮ್ಯಾನಿಫೆಸ್ಟೋ ಇವ್ರು ಹೇಳ್ತಾರ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದ GDP ಕಾಂಟ್ರಿಬ್ಯೂಷನ್ 25% ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ GDP ಕಾಂಟ್ರಿಬ್ಯೂಷನ್ 2014ರಲ್ಲಿ 16% ಇತ್ತು, ಇವತ್ತದು 13% ಅದ. 2014ರಲ್ಲಿ 10,030 ವಯಸ್ಸಿಗಿಂತಲೂ ಕಡಿಮೆ ಇರುವಂತಹ ಯುವಕರು ಭಾರತ ದೇಶದಲ್ಲಿ ಕೆಲಸ ಮಾಡ್ಲಿಕ್ಕತ್ತಿದ್ರು. ಇವತ್ತು ಆ ಸಂಖ್ಯೆ 7 ಕೋಟಿಗೆ ಇಳಿದೈತಿ. ನಾವು 3 ಕೋಟಿ ಕೆಲಸಗಳನ್ನ ಕಳ್ಕೊಂಡಿವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಯುವಕರ ಕೈ ಹಿಡಿಬೇಕು ಅಂತ ನಮ್ಮ ಸರ್ಕಾರ ಯುವ ನಿಧಿಯನ್ನ ತಂತು. ನಿರುದ್ಯೋಗಿತನದಿಂದ ಬಳಲಿಕತ್ತಿರುವಂತಹ ಯುವಕರು ಪ್ರತಿ ಗಂಟೆ 2 ಸ್ಯೂಸೈಡ್ ನಮ್ಮ ದೇಶದೊಳಗೆ ಆಗ್ತಾವ. ನಿರುದ್ಯೋಗಿತನದಿಂದ ಬಳಲಿಕತ್ತಿರುವಂತಹ ಒಬ್ಬ ಯುವಕ, ಅವ ಆಯ್ಕೆ ಆಗಿ ಸೆಲೆಕ್ಷನ್ ಆಗಿ ರೈಲ್ವೆ ಎಕ್ಸಾಮ್ ಬರ್ದಿದ್ದ ಅನಿಸಿದ್ರಿ. ಅವನಿಗೆ ಎಷ್ಟು ಆರ್ಡರ್ ಕೊಡದೆ ಇರುವಂತಹ ಒಂದು ಆಲೋಚನೆಯಲ್ಲಿ ಅವನು ದುಃಖದಿಂದ ಸೂಸೈಡ್ ಮಾಡ್ಕೊಂಡ್ರು. ಅಂತ ಒಂದು ಪರಿಸ್ಥಿತಿ ನಮ್ಮ ಯುವಕರಲ್ಲಿ ಇವತ್ತದ. ಸೊ ಅದಕ್ಕಾಗಿ ಇರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ಕಾಂಗ್ರೆಸ್ ಪಕ್ಷ ನಾಳೆ ಅಧಿಕಾರಕ್ಕೆ ಬಂತು ಅಂತಂದ್ರ ಯುವಕರಿಗೆ ಹಕ್ಕನ್ನ ಕೊಟ್ಟು
ಅವರಿಗೆ ಮೊದಲನೇ ಒಂದು ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಕೊಡುವಂತಹ ಎಲ್ಲಾ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತೈತಿ ಅಂತ ನಾವು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಈಗಾಗಲೇ ಕೊಟ್ಟಿವಿ.